ದ ಕಂಟೆಂಟ್ ಈಸ್ ಪ್ಯೂರ್ಲಿ ಎಜುಕೇಷನಲ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಓನ್ಲಿ. ಈ ವಿಡಿಯೋ ಶಿಕ್ಷಣ ಮತ್ತು ಮನೋರಂಜನೆಯ ಉದ್ದೇಶಕ್ಕಾಗಿ ಮಾತ್ರ. ಭುಜಕ್ಕೆ ಭುಜ ತಾಗಿ ಅವಳ ಕೈಯಲ್ಲಿ ಹೊರಗೆ ಮಳೆ, ಒಳಗೆ ಬೆಚ್ಚಗಿನ ಮೌನ, ಪ್ರೀತಿ ಮತ್ತು ಭಯ ಎರಡೂ ಒಟ್ಟೊಟ್ಟಿಗೆ ಇದ್ದಂಥ ಒಂದು ಸ್ಪರ್ಶ. ಇಬ್ಬರ ಉಸಿರು ತಂಗಾಳಿಯಲ್ಲಿ ಬರ್ತಿತ್ತು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈ ಕಥೆಯನ್ನು ನೀವು ಕೊನೆಯವರೆಗೂ ನೋಡಿ ತುಂಬ ಎಂಜಾಯ್ ಮಾಡ್ತೀರಾ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡ್ತೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಕೊಡಗಿನ ಮಲೆನಾಡಿನ ತಪ್ಪಲಿನಲ್ಲಿ ಒಂದು ಸಣ್ಣ ಊರು. ಮಡಿಕೇರಿಯ ಅಂಚಿನಲ್ಲಿ ಮೋಡಗಳು ಬೆಟ್ಟದ ನಡುವೆ ಇಳಿದು ಬಿಡುವ ಒಂದು ಜಾಗದಲ್ಲಿ. ಅಲ್ಲಿ ಸಂಜೆ ಬಂದ್ರೆ ಆಕಾಶ ಕೇಸರಿ ಬಣ್ಣ ತೊಟ್ಟು ಕಾಫಿ ತೋಟಗಳ ಮೇಲೆ ಹೊಂಗಿರಣಗಳು ಚೆಲ್ಲಿ ಗಾಳಿ ಏಲಕ್ಕಿ ಸುವಾಸನೆ ಹೊತ್ತು ಬರುತ್ತೆ. ಈ ಊರಿಗೆ ಊರ ಜನ ಆ ಊರನ್ನ ಒಂದು ಹಳೆಯ ಡಾಕ್ ಬಂಗ್ಲೆ ಅಂದ್ರೆ ಮಳೆ ಮನೆ ಅಂತ ಕರೀತಾರೆ. ಆ ಮನೆಯ ಮೇಲೆ ಮಳೆ ಬಿದ್ರೆ ಸ್ವರ್ಗದ ಸಂಗೀತ ಕೇಳಿಸುತ್ತೆ ಅಂತ ಹೇಳ್ತಾರೆ. ಅದೇ ಮನೆಗೆ ಒಂದು ಮಳೆಗಾಲದ ಮಧ್ಯಾಹ್ನ ಆದಿ ಬಂದಿದ್ದ. ಆದಿತ್ಯ ರಾವ್ ಬೆಂಗಳೂರಿನ ಗದ್ದಲದಲ್ಲಿ ದಣಿದ ಒಬ್ಬ ಯುವ ಫೋಟೋಗ್ರಾಫರ್. ಕ್ಯಾಮ್ರಾವನ್ನ ಹಿಡಿದು ಜಗತ್ತಿನ ಸೌಂದರ್ಯ ಹಿಡಿದಿರ್ತಾ ಇದ್ದ. ಆದ್ರೆ ಒಳಗೊಳಗೆ ಏನನ್ನೋ ಕಳೆದುಕೊಂಡ ಭಾವ ಅವನನ್ನ ಕಾಡ್ತಾ ಇತ್ತು. 3 ವರ್ಷದ ಹಿಂದೆ ತಾಯಿ ತೀರ್ಕೊಂಡ ಮೇಲೆ ಅವನ ಚಿತ್ರಗಳಲ್ಲಿ ಬಣ್ಣ ಇತ್ತು, ಆದರೆ ಜೀವ ಇರಲಿಲ್ಲ. ಅವನ ಫ್ರೆಂಡ್ ಹೇಳಿದ್ದ, ಕೊಡಗಿಗೆ ಹೋಗು, ಅಲ್ಲಿ ಮಳೆ ನಿನ್ನ ಮನಸ್ಸನ್ನ ತೊಳೆಯುತ್ತೆ. ಹಾಗೆ ಬಂದ ಆದಿ ಮಳೆ ಮನೆಯ ಮೆಟ್ಟಿಲ ಮೇಲೆ ನಿಂತಾಗ ಮಳೆ ಧೂ ಅಂತ ಸುರಿತಾ ಇತ್ತು. ಒದ್ದೆ ಮೈಯಲ್ಲಿ ಭಾರವಾದ ಬ್ಯಾಗ್ ಹೆಗಲ ಮೇಲೆ ಅವನು ಬಾಗಿಲು ಬಡಿದ. ಬಾಗಿಲು ತೆರೀತು. ಒಳಗಿನಿಂದ ಒಂದು ಕಂಠ ಶಾಂತ, ಸ್ಪಷ್ಟ, ಮಣ್ಣ ಸುವಾಸನೆಯಷ್ಟೇ ತಾಜಾ. ಒಳಗೆ ಬನ್ನಿ, ಮಳೆ ಇಲ್ಲಿ ಕಾಯ್ತಾ ಇರಲ್ಲ ಅಂತ ಹಾಗೆ ಹೇಳಿದ್ದು ಕಾವ್ಯ ಶಿವರಾಮ್, ಮಲೆ ಮನೆಯ ಕೇರ್ ಟೇಕರ್. ಹೊರಗಿನ ಜಗತ್ತಿಗೆ ಬೆನ್ನನ್ನ ಕೊಟ್ಟು ಈ ಮಲೆನಾಡಿನ ಮಡಿಲಲ್ಲಿ ತಣ್ಣಗೆ ಇದ್ದ ಹುಡುಗಿ. ಅವಳ ಕಣ್ಣುಗಳು ದೊಡ್ಡ ಆಳ ಮಳೆಯ ಕೊಳದಂತೆ ಸ್ವಚ್ಛ. ತಲೆ ತುಂಬ ಕಪ್ಪು ಕೂದಲು, ಕೆನ್ನೆಯ ಮೇಲೆ ಹಳ್ಳಿಯ ಚಳಿಯ ಬಣ್ಣ. ಅವಳು ನಗೆ ಹರಡಿದಾಗ ಅಲ್ಲಿ ರಹಸ್ಯ ಇರ್ತಾ ಇತ್ತು. ಯಾರು ಅರ್ಥ ಮಾಡಿಕೊಳ್ಳಲಾಗದ ಒಂದು ಆಳ ಡೆಪ್ತ್ ಇರ್ತಾ ಇತ್ತು. ಆದಿ ಒಳಗ್ ಬಂದ. ಮನೆ ಬೆಚ್ಚಗಿತ್ತು. ಕಾಫಿ ಗಮಲು, ಮರದ ಗೋಡೆ, ಮಂದ ದೀಪ, ಮಳೆಯ ಸದ್ದು. ಅವನ ಒದ್ದೆ ಮೈ ನಿಧಾನ ಬೆಚ್ಚಗಾಯಿತು. ಕಾವ್ಯ ಟವೆಲ್ನ ತಂದುಕೊಟ್ಟು ಅವಳ ಕೈ ಮತ್ತು ಅವನ ಕೈ ಒಂದು ಕ್ಷಣ ಟವೆಲ್ ಮೇಲೆ ಮುಟ್ಟಿದ ತಕ್ಷಣ ಹಿಂದೆ ಸರಿದ್ವು. ಇಬ್ಬರು ಗಮನಿಸಿ ಇಬ್ಬರು ಮೌನವನ್ನ ತಳೆದ್ರು. ಎಷ್ಟು ದಿನ ಅವಳು ಕೇಳಿದ್ಲು? 1 ವಾರ ಅಥವಾ ಇನ್ನಷ್ಟು? ಅವನ ಧ್ವನಿ ದಣದಿತ್ತು. ಅವಳು ತಲೆ ಎತ್ತಿ ಒಮ್ಮೆ ನೋಡಿದ್ಲು. ಅವನ ಕಣ್ಣಲ್ಲಿ ಅವಳಿಗೆ ಅರ್ಥ ಆಯ್ತು, ಇವನು ಓಡಿ ಬಂದವನಲ್ಲ, ಹುಡುಕಿ ಬಂದವನು ಅಂತ. ಕಾಫಿ ಕೊಡ್ಲಾ ಅಂತ ಕೇಳಿದ್ಲು. ಮೊದಲ ರಾತ್ರಿ ಆದಿ ಮಲೆ ಮನೆಯ ಉಪ್ಪಳಿಗೆ ಮೇಲೆ ನಿಂತು ಮಳೆಯನ್ನ ನೋಡ್ದ. ಕತ್ತಲೆಯಲ್ಲಿನ ಮಳೆ, ಮಿಂಚು, ಬೆಟ್ಟಗಳ ಹಿಂದೆ ಮೋಡ, ಒಂದರ ಮೇಲೊಂದು ಅಲೆಂತಿದ್ದ ಮಳೆ. ಅವನ ಕ್ಯಾಮ್ರಾ ಕೈಯಲ್ಲಿತ್ತು, ಆದರೆ ಅವನು ಕ್ಲಿಕ್ ಮಾಡಲಿಲ್ಲ. ಕಣ್ಣಿಂದಲೇ ತುಂಬಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ದ. ಹಿಂದಿನಿಂದ ಹೆಜ್ಜೆ ಸದ್ದು. ಅದು ಕಾವ್ಯ 2 ಕಪ್ ಕಾಫಿಯನ್ನ ಹಿಡ್ಕೊಂಡು ಬಂದ್ಲು. ಅವನು ಪಕ್ಕ ನಿಂತು ಮಳೆಯನ್ನ ನೋಡಿದ್ಲು, ಆದರೆ ಮಾತಿಲ್ಲ. 1 ನಿಮಿಷ, 2 ನಿಮಿಷ ಮೌನ ಭಾರ ಆಗಲಿಲ್ಲ. ಅದು ಹಗೂರವಾಗಿತ್ತು, ಅರ್ಥಪೂರ್ಣವಾಗಿತ್ತು. ಕಾವ್ಯ, ಮಳೆ ನಿನ್ನ ಸ್ನೇಹಿತಂತರ ಅನ್ಸುತ್ತಾ ಅಂತ ಕೇಳಿದ್ಲು. ಆದಿ ಅಚ್ಚರಿಗೊಂಡ. ಹೇಗೆ ಹೇಳ್ದೆ ನೀನು ಅಂತ ಕೇಳ್ದ. ಅದಕ್ಕೆ ಕಾವ್ಯ ಹೇಳಿದ್ಲು, ಯಾಕಂದ್ರೆ ನೀನು ಅದನ್ನ ನೋಡೋ ತರ ಬೇರೆ ಯಾರನ್ನೂ ನೋಡಲ್ಲ. ಪ್ರೀತಿಯಿಂದ ಅಲ್ಲ, ಏನೋ ಗೊತ್ತಿದ್ದ ಭಾವದಿಂದ. ದಟ್ ಈಸ್ ಲೈಕ್ ಯುವರ್ ಫ್ರೆಂಡ್ ಅಂತ ಹೇಳಿದ್ಲು. ಅವನು ಏನು ಹೇಳಲಿಲ್ಲ, ಆದ್ರೆ ಅವಳ ಕಡೆ ತಿರುಗಿ ನೋಡ್ದ. ಆ ಶಾಂತ ನೋಟ ಅವಳ ಕಣ್ಣಲ್ಲಿ ದೀಪದ ಪ್ರತಿಬಿಂಬ ನರ್ತಿಸ್ತಾ ಇತ್ತು. ಅವಳು ಹೇಳಿದ್ಲು, ಅಯ್ಯೋ ಕಾಫಿ ತಣ್ಣಗಾಗುತ್ತೆ ಅಂತ. ಇಬ್ಬರು ಒಟ್ಟಿಗೆ ಕಾಫಿಯನ್ನ ಕುಡಿದ್ರು. ಮಳೆ ಸುರಿತಾನೇ ಇತ್ತು. ನೆಕ್ಸ್ಟ್ ಡೇ ಬೆಳಗ್ಗೆ ಮಳೆ ನಿಂತಿತ್ತು. ತೋಟದ ತುಂಬ ಮಂಜು, ಹುಲ್ಲ ಮೇಲೆ ಮಳೆ ಹನಿ, ಗಾಳಿ ತಣ್ಣಗೆ ಮೈಯನ್ನ ಮುಟ್ಟುತ್ತಾ ಇತ್ತು. ಆದಿ ಕ್ಯಾಮ್ರಾ ತಗೊಂಡು ಹೊರಗಡೆ ಹೋದ. ಕಾವ್ಯ ತೋಟದ ಒಂದು ಮೂಲೆಯಲ್ಲಿ ನಿಂತಿದ್ಲು. ಕಾಫಿ ಗಿಡಗಳ ಮಧ್ಯೆ ಬಿಳಿ ಶಾಲು, ಒದ್ದೆ ಮಣ್ಣ ಮೇಲೆ ಮೊರದ ಚಪ್ಪಲಿ, ಅವಳ ಕೂದಲ ಮೇಲೆ ಮಳೆ ಹನಿ, ಕೆನ್ನೆ ಮೇಲೆ ಬೆಳಗಿನ ತಂಗಾಳಿ. ಆದಿ ಅಲ್ಲೇ ನಿಂತು ಅವಳ ಫೋಟೋನ ತೆಗೆದ. ಅದನ್ನು ನೋಡಿದ ಕಾವ್ಯ ನಾಚಿದ್ಲು. ಆ ಗುಡ್ಡಗಾಡಿನ ಸೌಂದರ್ಯ ಚೌಕಟ್ಟಿಗೆ ಸಿಗುವಂಥದ್ದಲ್ಲ ಅಂತನ್ನಿಸ್ತು. ಕಾವ್ಯ ತಿರುಗಿ ಅವನನ್ನು ನೋಡಿ ನಕ್ಲು.
ಹಣ್ಣು ಮಾಗಿದ ಹಾಗೆ ನಿಧಾನ ಸ್ವಾಭಾವಿಕ. ತೋಟ ತೋರಿಸ್ಲಾ ಅಂತ ಕೇಳಿದ. ಇಬ್ರು ಒಟ್ಟಿಗೆ ಹೋದ್ರು. ಕಾವ್ಯ ಅವನಿಗೆ ಕೊಡಗನ್ನ ಪರಿಚಯ ಮಾಡಿಕೊಟ್ಲು. ಕಾಫಿ ಹೂವಿನ ಘಮ, ಕಾಡಿನ ದಾರಿ, ಒಂದು ಹಳೆ ಏಲಕ್ಕಿ ಮರದ ಬುಡದಲ್ಲಿ ಅಡಗಿ ಕುಳಿತಿದ್ದ ನೀರಿನ ಹೊಳೆ. ಅವಳು ಮಾತಾಡುವಾಗ ಮರಗಳ ಬಗ್ಗೆ, ಮಳೆಯ ಬಗ್ಗೆ, ಹಕ್ಕಿಗಳ ಹಾಡಿನ ಬಗ್ಗೆ. ಅವಳ ಧ್ವನಿ ತೊರೆಯ ನೀರಿನಂತೆ ಹರಿತಾ ಇತ್ತು. ಆದಿ ಮಾತಾಡಲಿಲ್ಲ. ಅವಳ ಪ್ರತಿ ಶಬ್ದ ಅವನ ಒಳಗೆ ಇಳಿತಾ ಇತ್ತು. ಮಾರನೇ ದಿನ ಸಂಜೆ ಮಳೆ ಮತ್ತೆ ಬಂತು. ಈ ಬಾರಿ ಮೃದು ತುಂತುರು ತರಹ, ಹನಿ ಹನಿ. ಮಲೆ ಮನೆಯ ಹಜಾರದಲ್ಲಿ ಆದಿ ತನ್ನ ಹಳೆಯ ಚಿತ್ರಗಳ ಫೈಲ್ ತೆರೆದಿದ್ದ. ಕಾವ್ಯ ಪಕ್ಕ ಕೂತ್ಕೊಂಡು ಇದ್ಯಾರು ಅಂತ ಒಂದು ಚಿತ್ರ ತೋರಿಸಿ ಕೇಳಿದ್ಲು. ಒಬ್ಬ ವೃದ್ಧ ಮಹಿಳೆ ಕಿಟಕಿ ಬಳಿ ನಿಂತು ಹೊರಗಡೆ ನೋಡ್ತಾ ಇದ್ದಂಥ ಒಂದು ಚಿತ್ರ. ಆದಿ ಒಂದು ಕ್ಷಣ ಮೌನವನ್ನು ತಗೊಂಡ. ಅದು ಅವ್ರ ಅಮ್ಮನ ಫೋಟೋ ಆಗಿತ್ತು. ಕಾವ್ಯ ಆ ಚಿತ್ರ ಮತ್ತೆ ನೋಡಿದ್ಲು. ಅವ್ರು ಹೀಗೆ ಕಿಟಕಿ ಬಳಿ ನಿಂತು ಯಾಕೆ ನೋಡ್ತಾ ಇದ್ರು, ಏನನ್ನು ನೋಡ್ತಾ ಇದ್ರು? ಇದಕ್ಕೆ ಇವನಲ್ದ ಗೊತ್ತಿಲ್ಲ, ನಾನು ಕೇಳಲಿಲ್ಲ. ಅವನ ಧ್ವನಿ ಒದ್ದೆ ಆಯಿತು. ಆಮೇಲೆ ಕೇಳೋದಕ್ಕೆ ಅವಕಾಶ ಸಿಗಲಿಲ್ಲ. ಕಾವ್ಯ ಅವನ ಕೈ ಮೇಲೆ ತನ್ನ ಕೈಯನ್ನ ಇಟ್ಲು. ಮಾತಿಲ್ಲ, ಒಂದೇ ಒಂದು ಸ್ಪರ್ಶ, ಸಂತಾಪ, ಶಕ್ತಿ, ಅರ್ಥ ಎಲ್ಲ ಒಟ್ಟಿಗೆ. ಹೊರಗೆ ಮಳೆ ಸದ್ದು, ಒಳಗೆ ಮೌನ. ಆ ಮೌನ ಜೀವ ತುಂಬಿತ್ತು. ಆದಿ ನಿಧಾನವಾಗಿ ಹೇಳ್ದ, ಅಮ್ಮ ಹೇಳ್ತಿದ್ಲು ಮಳೆ ನಿಂತ ಮೇಲೆ ಬಿಸಿಲು ಬರೋ ಥರ ದುಃಖದ ನಂತರ ಒಳ್ಳೆ ಕಾಲ ಬರುತ್ತೆ ಅಂತ. ಅದಕ್ಕೆ ಕಾವ್ಯ ಮೆಲ್ಲಗೆ ನಕ್ಳು. ಅವ್ರು ತಪ್ಪಲ್ಲ. 4ನೇ ದಿನ ಬೆಳಗ್ಗೆ ಆಕಾಶ ನೀಲಿ, ಸ್ವಚ್ಛ ನೀಲಿ, ಅಕ್ಕಪಕ್ಕ ಹತ್ತಿಯನ್ನೇ ಹೋಲುವ ಮೋಡ. ಆದಿ ಮತ್ತು ಕಾವ್ಯ ಕಾಡಿನ ನಡುವೆ ಹೋದ್ರು. ಕಾಡಿನ ನಡುನಡುವಿನಲ್ಲಿ ಒಂದು ಮರದ ಸೇತುವೆ, ಕೆಳಗೆ ತೊರೆ, ಮೇಲೆ ಆಕಾಶ. ಅವರು ಸೇತುವೆ ಮೇಲೆ ನಿಂತರು. ಗಾಳಿ ತಣ್ಣಗಿತ್ತು. ಕಾವ್ಯ ಕೂದಲು ಮುಖದ ಮೇಲೆ ಹಾರಿ ಬಂತು. ಅವಳು ಸರಿ ಮಾಡಿಕೊಳ್ಳೋದಕ್ಕೆ ಕೈಯನ್ನ ಎತ್ತದ್ಲು. ಆದಿ ಕೂಡ ಎತ್ತದ. ಇಬ್ಬರ ಕೈ ಮಧ್ಯೆ ಒಂದು ಅಂಗುಲ ಅಂತರ ಉಳಿತು. ಕಾವ್ಯ ಅವನ ಕಡೆ ನೋಡಿದ್ಲು. ಅವನು ಅವಳ ಕಡೆ ನೋಡ್ದ. ಆ ನೋಟ ಶಬ್ದಗಳಿಲ್ಲದ ಕವಿತೆ. ಗಾಳಿ ಕೂದಲು ಸರಿ ಮಾಡ್ತು. ಇಬ್ಬರ ಕೈ ಇಳಿದ್ವು. ಆದರೆ ಆ ಕ್ಷಣ ಆ ಅಂಗುಲದ ಅಂತರ ಅಲ್ಲೇ ತೇಲಿ ನಿಂತಿತ್ತು. ನೀನು ಯಾಕೆ ಇಲ್ಲೇ ಉಳ್ಕೊಂಡೆ ಅಂತ ಆದಿ ಕೇಳ್ದ. ಬೆಂಗಳೂರಲ್ಲಿ ಓದಿದ್ಯಾ ಅಲ್ವೇ? ಕಾವ್ಯ ತೊರೆಯನ್ನ ನೋಡಿದ್ಲು. ಹೌದು, ಆದ್ರೆ ಅಲ್ಲಿ ಎಲ್ಲ ಇತ್ತು. ಆದ್ರೆ ಮನಸ್ಸು ಇಲ್ಲಿ ಬರ್ತಾ ಇತ್ತು. ಅಪ್ಪ ಇಲ್ಲಿ ಒಬ್ರೇ ಇದ್ರು. ಈ ಮನೆ ಅವರಿಗೆ ಜೀವ ಇದ್ದಂತೆ. ಅವರು ಹೋದ್ಮೇಲೆ ನಾನು ಹೋಗ್ಲಿಕ್ಕೆ ಆಗಲಿಲ್ಲ. ಆದಿ ಅವಳ ಮಾತನ್ನ ಕೇಳ್ದ. ಅವಳ ದುಃಖ ಅವನ ದುಃಖದ ಕನ್ನಡಿ ಆಯಿತು. ಬೇರೆ ಬೇರೆ ನೋವು, ಆದ್ರೆ ಒಂದೇ ಆಳ. ಈ ಮನೆಯಲ್ಲಿ ಅವರು ನೆನಪು ಇದೆ ಅಂತ ಕಾವ್ಯ ಮುಂದುವರ್ಸಿದ್ಲು. ಪ್ರತಿ ಮಳೆಯಲ್ಲೂ ಅವರ ಧ್ವನಿ ಕೇಳ್ತೀನಿ. ಅದನ್ನ ಬಿಟ್ಟು ಹೋಗೋದಕ್ಕೆ ಧೈರ್ಯ ಆಗಲ್ಲ. ಅವಳ ಕಣ್ಣ ಅಂಚಿನಲ್ಲಿ ಒಂದು ಹನಿ ನೀರು. ಅವಳ ತಲೆ ತಿರುಗಿಸಿದ್ಲು. ಆದಿ ಮೆಲ್ಲಗೆ ಹೇಳ್ದ, ನೆನಪುಗಳನ್ನ ಬಿಟ್ಟು ಹೋಗಬೇಕಿಲ್ಲ, ಅವು ಜೊತೆಗೆ ಬರುತ್ತವೆ ಅಂತ. ಕಾವ್ಯ ಅವನ ಕಡೆ ತಿರುಗಿದ್ಲು. ಒಂದು ಮೆತ್ತ ನನಗೆ ಅಂಚಿನಲ್ಲಿ ಹನಿ. ತುಟಿಯ ಮೇಲೆ ನಗು. ತೊರೆ ಹರಿತು. ಕಾಡ್ ಸದ್ದು ಮಾಡಿತು. ಆ ಸೇತುವೆ ಮೇಲೆ ಇಬ್ರು ಒಟ್ಟಿಗೆ ಮೌನದಲ್ಲಿ ನಿಂತರು. ಒಂದು ಅಗ್ರಾಹ್ಯ ಸೂತ್ರ ಅವರ ನಡುವೆ ತಳ್ಳಗೆ ನೇಯ್ದಂತೆ. 5ನೇ ರಾತ್ರಿ ಮಳೆ ಇರಲಿಲ್ಲ. ಆಕಾಶ ತಿಳಿ, ನಕ್ಷತ್ರ ತುಂಬಿ ಹರಿತಾ ಇತ್ತು. ಆ ಕೊಡಗಿನ ರಾತ್ರಿ ಆಕಾಶ ನೋಡಿದ್ರೆ ದೇವರ ಕೈಚಳಕ ಕಾಡುತ್ತೆ ಅಂತ ಅಂತಾರೆ. ಅಷ್ಟೊಂದು ನಕ್ಷತ್ರ, ಅಷ್ಟು ಶುದ್ಧ. ಕಾವ್ಯ ಮೇಲ್ಛಾವಣಿ ಮೇಲೆ ಹಾಸಿಗೆ ಹಾಸಿ ಮಲೆಗೆ ನೋಡ್ತಿದ್ಲು. ಅಲ್ಲಿಗೆ ಬಂದ. ಅವನ ಪಕ್ಕ ಕೂತ್ಕೊಂಡ. ಆ ಮೂಲೆಯಲ್ಲಿ ಆ ನಕ್ಷತ್ರದ ಗೊಂಚಲು ಕಾಣ್ತಾ ಇದ್ಯಾ ಅಂತ ಕಾವ್ಯ ಬೆರಳು ತೋರಿಸಿದ್ಲು. ಆದಿ ಬಗ್ಗ ನೋಡ್ದ. ಅವಳ ಮುಂಗೈ ಅವನ ಕಣ್ಣ ಬಲೆ ಬಂತು. ಅವಳ ಬೆರಳ ನೋಡ್ದ. ಆಕಾಶ ನೋಡ್ದ. ಅಪ್ಪ ಹೇಳ್ತಿದ್ರು ಆ ಗೊಂಚಲಿನಲ್ಲಿ ಅಮ್ಮ ಇದ್ದಾರೆ ಅಂತ. ಅಮ್ಮ ನಾನು ಹುಟ್ಟಿದ ಮೇಲೆ ಹೋದ್ರು. ಅಪ್ಪ ಪ್ರತಿ ರಾತ್ರಿ ಅಲ್ಲಿ ನೋಡಿ ಹೇಳ್ತಾ ಇದ್ರು, ಮಗಳು ಚೆನ್ನಾಗಿದ್ದಾಳೆ, ಚಿಂತೆ ಮಾಡಬೇಡ ಅಂತ. ಆದಿ ಆ ನಕ್ಷತ್ರ ನೋಡ್ದ. ಅವನ ಕಣ್ಣು ಮಿನುಗುತ್ತು. ನನ್ನಮ್ಮ ಕೂಡ ಅಲ್ಲೇ ಇರ್ತಾಳೆ ಅಂತ ಅನ್ನಿಸ್ತಾ ಇದೆ. ಅವನು ಮೆಲ್ಲಗೆ ಹೇಳ್ದ. ಕಾವ್ಯ ಅವನ ಕಡೆ ತಿರುಗಿದ್ಲು. ಅವನ ಮುಖದಲ್ಲಿ ನಕ್ಷತ್ರದ ಬೆಳಕು ಬಿದ್ದಿತ್ತು. ಆ ಬೆಳಕಲ್ಲಿ ಅವನು ತೆರೆದ ಪುಸ್ತಕ ಆಗಿದ್ದ. ಅವಳ ಕೈ ನಿಧಾನ ಅವನ ಕೈ ಬಳಿ ಬಂತು. ಬೆರಳು ಸ್ಪರ್ಶಿಸಿ ನಿಧಾನ ಒಳಗೊಂಡು ಕೈ ಹಿಡಿದ್ರು. ಅದು ಕೇಳಿ ಪಡೆದ ಸ್ಪರ್ಶ ಅಲ್ಲ, ಹೃದಯ ಕೊಟ್ಟ ಸ್ಪರ್ಶ. ರಾತ್ರಿ ಆಳ ಆಯ್ತು. ಆಕಾಶ ತಿಳಿ ಆಯ್ತು. ಇಬ್ರು ಮಾತಾಡ್ಲಿಲ್ಲ. ಕೈ ಹಿಡಿದು ಮಲಗಿ ನಕ್ಷತ್ರವನ್ನು ನೋಡಿದ್ರು. ಮೇಲೆ ಆ ಗೊಂಚಲು ನಕ್ಷತ್ರ ಎಂದಿನಂತೆ ಮಿನುಗಿತು. 6ನೇ ದಿನ ಸಂಜೆ ಆದಿ ಮನೆ ಕಡೆ ಹಿಂದಿರಬೇಕಾಗಿತ್ತು.
ಅವನ ಬ್ಯಾಗ್ ಮೂಲೆಯಲ್ಲಿ ತುಂಬಿ ನಿಂತುಕೊಂಡಿತ್ತು. ಕ್ಯಾಮೆರಾ ಹಸಿ ಚಿತ್ರಗಳಿಂದ ತುಂಬಿತ್ತು. ಮಲೆ, ತೋಟ, ತೊರೆ, ಕಾಡು. ಆದರೆ ಕಾವ್ಯಳ ಒಂದು ಫೋಟೋ ಇರಲಿಲ್ಲ. ಅವಳ ಚಿತ್ರ ಅವನ ಮನಸ್ಸಿನ ಒಳಗಿತ್ತು, ಫ್ರೇಮ್ ಇಲ್ಲದ ಕ್ಯಾನ್ವಾಸ್ ಮೇಲೆ ಇದ್ದಂತೆ. ಕಾವ್ಯ ಅಡಿಗೆ ಮನೆಯಲ್ಲಿ ಏನೋ ಮಾಡ್ತಾ ಇದ್ಲು. ಢಮ ಅಂತ ವಾಸನೆ ಬರ್ತಾ ಇತ್ತು. ಅದು ಅಕ್ಕಿ ರೊಟ್ಟಿ ಮತ್ತು ತೆಂಗಿನಕಾಯಿ ಚಟ್ನಿ. ಆದಿ ಬಾಗಿಲ ಚೌಕಟ್ಟಿಗೆ ಒಳಗೆ ನಿಂತ. ಅವಳ ಬೆನ್ನು ಅವನ ಕಡೆ ತಿರುಗಿತು. ಕಾವ್ಯ. ಅವಳು ತಿರುಗಿದ್ಲು. ಕೈಯಲ್ಲಿ ಸೌಟು, ಕೆನ್ನೆ ಮೇಲೆ ಒಂದು ಹಿಟ್ಟಿನ ಮಚ್ಚೆ, ಕಣ್ಣಲ್ಲಿ ಪ್ರಶ್ನೆ. ನಾನು ನಾಳೆ ಬೆಳಗ್ಗೆ ಹೋಗ್ತೀನಿ ಅಂತಂದ. ಅವಳ ಮುಖ ಒಂದು ಕ್ಷಣ ಏನೋ ಆಯ್ತು. ಚಲನಚಿತ್ರದ ತೆರೆಯ ಮೇಲೆ ಬೆಳಕು ಆರಿದ ಹಾಗೆ, ತಕ್ಷಣ ಮತ್ತೆ ಬಂದ ಹಾಗೆ. ಆಯ್ತು, ಊಟ ಮಾಡ್ಕೊಂಡು ಹೋಗು ಅಷ್ಟೇ ಅಂತಂದ್ಲು. ಆ ರಾತ್ರಿ ಊಟದ ಮೇಜಿನ ಮೇಲೆ ಇಬ್ರು ಕೂತ್ಕೊಂಡ್ರು. ಮಂದ ದೀಪ, ಹೊರಗೆ ತಂಗಾಳಿ, ಅಕ್ಕಿ ರೊಟ್ಟಿ ಬಾಯಲ್ಲಿ ಕರಗಿಬಿಟ್ಟಿತು. ಮಾತು ಬರಲಿಲ್ಲ. ಪೂರ್ಣ ಮೌನ, ನೋವು, ಅಮಾಯಕತೆ, ಹೇಳಲಾಗದ ಸಂಗತಿ ತುಂಬಿದ ಮೌನ. ರಾತ್ರಿ ತಡ ಹೊತ್ತು. ಆದಿ ಮಲಗಲಿಲ್ಲ. ಕಿಟಕಿ ಬಳಿ ನಿಂತ. ಕಾಡಿನ ಕಡೆ ನೋಡ್ದ. ಅವನ ಮನಸ್ಸು ಏನನ್ನೋ ಹೇಳಬೇಕು, ಏನನ್ನೋ ಕೇಳಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ಪದ ಸಿಗ್ಲಿಲ್ಲ. ಆ ಬಾಗಿಲ ಮೇಲೆ ಮೃದುವಾದ ಒಂದು ಶಬ್ದ. ಎದ್ದಿದ್ಯಾ ಆದಿ? ಕಾವ್ಯಳನ್ನ ಕೂಗ್ದ. ಅವಳು ಬಂದ್ಲು. ಕೈಯಲ್ಲಿ ಒಂದು ಕಪ್, ಸಣ್ಣ ಮಣ್ಣಿನ ಕಪ್, ಬಿಸಿ ಕಷಾಯ. ಅವನು ಕಪ್ ತಗೊಂಡ. ಅವನ ಕೈ ಮೇಲೆ ಒಂದು ಕ್ಷಣ ನಿಂತಿತು. ಕಾವ್ಯ. ಅವನ ಧ್ವನಿ ಮಂದವಾಗಿತ್ತು. ಹೇಳು ಅಂದ್ಲು. ಅವನು ತಡವರಿಸ್ದ. ಶಬ್ದ ಬರಲಿಲ್ಲ. ಆದರೆ ಅವನ ಕಣ್ಣು ಮಾತಾಡಿತು. ಅವನ ಕಣ್ಣನ್ನ ನೇರವಾಗಿ ನೋಡಿ ಅಲ್ಲಿ ಹೇಳಿದ, ಇಲ್ಲಿಗೆ ಬಂದು ಒಳ್ಳೇದಾಯ್ತು. ನೀನು ಸಿಕ್ಕಿ ನನಗೆ ಒಳ್ಳೇದಾಯ್ತು. ನಿನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ ಕಾವ್ಯ. ಕಾವ್ಯ ಅವನ ಕಣ್ಣು ಓದಿದ್ಲು. ಅವಳ ಕಣ್ಣಲ್ಲಿ ಅದೇ ಭಾಷೆ, ಅದೇ ಮಾತು. ಅವಳು ಮೆಲ್ಲಗೆ ಕೇಳಿದ್ಲು. ಮಳೆ ಯಾವಾಗ್ಲೂ ಹೋಗ್ತದೆ, ಆದರೆ ಮಳೆ ಕಲಿಸಿದ ಹಾಡು ಉಳಿಯುತ್ತೆ. ಆ ಮಾತಿನ ಅರ್ಥ ಅವನಿಗೆ ಅರ್ಥ ಆಯ್ತು. ಹೃದಯಕ್ಕೆ ಅರ್ಥ ಆಯ್ತು. ಅವನು ಅವಳ ಕೈಯನ್ನ ಹಿಡಿದುಕೊಂಡ. ಪ್ರೀತಿ ಮತ್ತು ಭಯ ಎರಡು ಒಟ್ಟಿಗೆ ಇದ್ದ ಒಂದು ಸ್ಪರ್ಶ. ಇಬ್ಬರ ಉಸಿರು ತಂಗಾಳಿಯಲ್ಲಿ ಬರ್ತಿತ್ತು. ಬೆಳಗ್ಗೆ ತಂಪು, ಶುದ್ಧ ಗಾಳಿ, ಹೊಸ ಸೂರ್ಯ ಬೆಟ್ಟದ ಹಿಂದಿನಿಂದ ನಿಧಾನ ಎದ್ದ. ಬೆಳಕು ಕಾಡಿನ ಮೇಲೆ ಹರಡಿತು. ಮೊದಲ ಕಿರಣ ಮಂಜನ್ನ ಕರಗಿಸಿ ಎಲೆ ಮೇಲಿನ ಹನಿ ಮುತ್ತಿನ ಹಾಗೆ ಹೊಳೆದವು. ಆದಿ ಬ್ಯಾಗ್ ಕೈಯಲ್ಲಿ ಹಿಡಿದು ಮೆಟ್ಟಿಲ ಮೇಲೆ ನಿಂತ. ಕ್ಯಾಬ್ ಬಂದಿತ್ತು. ಕಾವ್ಯ ಬಾಗಿಲಲ್ಲಿ ನಿಂತಿದ್ಲು. ಅವಳ ಕೂದಲು ಮಿಸ್ಕಾಡ್ತು. ಅವಳ ಕಣ್ಣು ತುಂಬಿತ್ತು. ಅವನು ತಿರುಗಿ ಒಂದು ಕ್ಷಣ ನೋಡ್ದ. ಕಾವ್ಯ, ನಾನು ಈ ಊರಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ದ. ಅವಳು ನಕ್ಳು. ಈ ಬಾರಿ ಆ ನಗೆ ಬೇರೆನೇ ಹೇಳ್ತಾ ಇತ್ತು. ಅವನ ಕ್ಯಾಬ್ ಕಡೆ ತಿರುಗ್ದ. ಒಂದು ಹೆಜ್ಜೆ, ಎರಡು ಹೆಜ್ಜೆ. ಅವನ ಮನಸ್ಸು ಕೇಳ್ತು, ತಿರುಗಿ ನೋಡು ಅಂತ. ಅವನು ತಿರುಗಿದ. ಕಾವ್ಯ ಇನ್ನೂ ಅಲ್ಲೇ ಇದ್ಲು. ಅವಳ ಕೈ ಎದೆ ಮೇಲೆ, ಕಣ್ಣಲ್ಲಿ ಏನೋ ಹೊಳೆದಿತ್ತು. ಅವನ ಜೀವನದ ಅತ್ಯಂತ ಒಂದು ಸುಂದರ ಚಿತ್ರ. ಬೆಂಗಳೂರು ಮತ್ತೆ ಶುರುವಾಯಿತು. ಗದ್ದಲ, ಗಾಳಿ, ಬಿಡುವಿಲ್ಲದ ದಿನಗಳು. ಆದಿ ಕೆಲಸ ಮಾಡ್ದ, ಚಿತ್ರ ತೆಗೆದ. ಆದರೆ ಈ ಬಾರಿ ಚಿತ್ರಗಳಿಗೆ ಜೀವ ಬಂದಿತ್ತು. ಕೊಡಗಿನ ಮಣ್ಣ ಘಮ ಅವನ ಕಣ್ಣಿಗೆ ಅಂಟಿಕೊಂಡಿತ್ತು. ಅವನ ಫೋನ್ನಲ್ಲಿ ಒಂದು ಚಿತ್ರ. ಕಾವ್ಯ ಬಾಗಿಲಲ್ಲಿ ಮುಗುಳಗೆ ಕೊಟ್ಟಿದ್ದು. ಪ್ರತಿ ರಾತ್ರಿ ಅದನ್ನು ನೋಡ್ದ. ಅವರು ಫೋನ್ನಲ್ಲಿ ಮಾತಾಡ್ತಾ ಇದ್ರು. ಮಳೆ ಬಂದ ರಾತ್ರಿ, ಹೊಸ ಹಕ್ಕಿ ಕಂಡ ಬೆಳಗ್ಗೆ, ತೊಡೆ ತುಂಬಿದ ಹರಿದ ಸಂಜೆ. ಕಾವ್ಯ ಮಾತಾಡ್ತಿದ್ಲು. ಅವನು ಕಣ್ಣು ಮುಚ್ಚಿ ಕೇಳ್ತಿದ್ದ. ಅವಳ ಧ್ವನಿ ಕೊಡಗಿನ ಗಾಳಿಯ ತರ ಅವನ ಮನಸ್ಸಿನ ಸುಕ್ಕುಗಳನ್ನ ತಟ್ಟಿ ಸಿರಿ ಮಾಡ್ತಾ ಇತ್ತು. ಒಂದು ರಾತ್ರಿ 2 ತಾಸು ಮಾತಾಡಿ ಸುಮ್ಮನಾದ್ರು. ಅವನ ಕಿವಿಯ ಬಳಿ ಒಂದು ಫೋನ್ ಇಟ್ಕೊಂಡ. ಅವಳು ಉಸಿರು ಏನಂದ್ರೆ, ನೀನು ಮಲಗ್ತೀಯಾ ಅಂತ ಅವನು ಕೇಳ್ದ. ಇಲ್ಲ, ಮಳೆ ಬರ್ತಾ ಇದೆ ಅಂತಂದ್ಲು. ಅಲ್ಲೂ ಮಳೆ ಕೇಳ್ತಾ ಇದ್ದೀನಿ, ನೀನು ಕೇಳ್ಬೇಕಾ ಅಂಥೇಳಿ ಅವಳು ಫೋನ್ ಕಿಟಕಿಯ ಬಳಿ ಹಿಡಿದ್ಲು. ಅವನ ಕಿವಿಗೆ ಕೊಡಗಿನ ಮಳೆಯ ಸದ್ದು ಕೇಳಿಸ್ತು. ತದ ಚಾವಣಿಯ ಮೇಲೆ, ಎಲೆ ಮೇಲೆ, ಮಣ್ಣ ಮೇಲೆ ಮಳೆ ಹನಿ ಶಬ್ದ. ಆದಿ ಕಣ್ಣು ಮುಚ್ಚಿದ. ಅವನಿಗೆ ಮನೆ ಕಾಣಿಸ್ತು. ಕಾವ್ಯ ಕಾಣಿಸಿದ್ಲು. ಆ ಸ್ಪರ್ಶ ಮತ್ತೆ ಅನ್ನಿಸ್ತು, ಕಾವ್ಯ, ನಾನು ಬರ್ತೀನಿ ಅಂತ. ಯಾವಾಗ? ಮಳೆ ಇರೋ ಹಾಗೆ. ಅವಳ ನಗೆ ಫೋನ್ ಮೂಲಕ ಕೂಡ ಅವನ ಮನಸ್ಸನ್ನ ಬೆಳಗಿತು. 3 ತಿಂಗಳ ನಂತರ ಕೊಡಗಿನ ಮಳೆಗಾಲ ಮತ್ತೆ ಶುರುವಾಗಿತ್ತು. ಆ ರಾತ್ರಿ ಮಳೆ ತುಂಬಾ ಜೋರಾಗಿತ್ತು. ಆಕಾಶ ತುಂಬಾ ಮೋಡ, ಮಿಂಚು, ಗುಡುಗು. ಕಾವ್ಯ ಮನೆಯ ಹಜಾರದಲ್ಲಿ ಕೂತ್ಕೊಂಡಿದ್ಲು.
ಮಂಡಿ ಮೇಲೆ ಒಂದು ಪುಸ್ತಕ ಇತ್ತು. ಕೈಯಲ್ಲಿ ಕಾಫಿ, ಮನಸ್ಸಿನಲ್ಲಿ ಆದಿ. ಬಾಗಿಲ ಮೇಲೆ ಶಬ್ದ. ಬಾಗಿಲು ತಟ್ಟಿದ ಶಬ್ದ ಆಯಿತು. ಅವಳು ಬಾಗ್ಲನ್ನ ತೆರೆದ್ಲು. ಆದಿ ಒದ್ದೆ ಮೈ, ಹಳೆಯ ಮಲೆಹನಿಯ ಕೂದಲ ಮೇಲೆ ಕ್ಯಾಮ್ರಾ ಹೆಗಲ ಮೇಲೆ ಇಟ್ಕೊಂಡು ಕಣ್ಣಲ್ಲಿ ಮಳೆ ಬಿದ್ದ ಹಾಗೆ ತೊಳೆದ ಕಣ್ಣಿತ್ತು. ಸ್ವಚ್ಛ ನೋಟ, ಮಳೆ ಇರೋ ಹಾಗೆ ಬಂದೆ. ಕಾವ್ಯ ಒಂದು ಕ್ಷಣ ನಿಂತಲು. ಅವಳ ಕಣ್ಣು ತುಂಬಿ ಬಂತು. ಖುಷಿಯಿಂದ, ಅನಿರೀಕ್ಷಿತದಿಂದ ಅವಳ ಕೈ ಅವನ ಕಡೆ ಚಾಚಿತು. ಒಬ್ಬರನ್ನೊಬ್ರು ಕೈಯನ್ನ ಹಿಡಿದ್ರು. 3 ತಿಂಗಳು ದೂರ ಒಂದೇ ಸ್ಪರ್ಶದಲ್ಲಿ ಕರೆಗೆ ಹೋಯಿತು. ಒಳಗೆ ಬಾ ಅಂತ ಅವಳು ಹೇಳಿದ್ಲು. ಮಳೆ ಇಲ್ಲಿ ಕಾಯ್ತಾ ಇರಲ್ಲ ಅಂತ. ಅದೇ ಮಾತು, ಮೊದಲ ದಿನ ಹೇಳಿದ ಮಾತು. ಆದ್ರೆ ಈ ಬಾರಿ ಅರ್ಥ ಬೇರೆನೇ ಇತ್ತು. ಆ ರಾತ್ರಿ ಹಜಾರದಲ್ಲಿ ಮಂದ ದೀಪ ಇತ್ತು, ಕಾಫಿ ಘಮ ಇತ್ತು, ಮಳೆಯ ಸಂಗೀತ ಇತ್ತು. ಕಾವ್ಯ ಮತ್ತು ಆದಿ ಕೂತರು ಭುಜಕ್ಕೆ ಭುಜ ತಾಗಿ, ಅವನ ಕೈ ಅವಳ ಕೈಯಲ್ಲಿ. ಹೊರಗೆ ಮಳೆ, ಒಳಗೆ ಬೆಚ್ಚಗಿನ ಮೌನ. ಇನ್ನು ಹೋಗಲ್ಲ ಅಂತೇಳಿ ಅವನು ಹೇಳ್ದ. ಇಲ್ಲೇ ಇರ್ತೀಯಾ ಅಂತ. ಕೊಡಗಲ್ಲಿ ಒಂದು ಸ್ಟುಡಿಯೋ ತೆರಿಬೇಕಂತ ಅನ್ಕೊಂಡಿದ್ದೀನಿ, ಮಲೆನಾಡಿನ ಚಿತ್ರ ತೆಗಿಬೇಕು ಅಂಥೇಳಿ ಹೇಳ್ದ. ಮಲೆ ತೆಗಿಬೇಕು. ಅವನ ಧ್ವನಿ ತೆಳ್ಳಗಾಯ್ತು. ನಿನ್ನ ಜೊತೆ ಇರಬೇಕು ಅಂತ ಹೇಳ್ದ. ಕಾವ್ಯ ಅವನ ಮುಖ ನೋಡಿದ್ಲು. ಆ ನೋಟ ಚಿರಕಾಲ ನಡೀತು. ಈ ಮನೆಯಲ್ಲಿ ಒಂದು ರೂಮ್ ಖಾಲಿ ಇದೆ ಅಂತ ಅವಳು ನಿಧಾನವಾಗಿ ಹೇಳಿದ್ಲು. ಬೆಳಕು ಚೆನ್ನಾಗಿ ಬರುತ್ತೆ, ಸ್ಟುಡಿಯೋ ಕೂಡ ಆಗುತ್ತೆ ಅಂತ. ಅವನು ಮೊದಲ ಬಾರಿ ಪೂರ್ಣ ನಗೆಯನ್ನ ನಕ್ಕ. ಹೃದಯ ತುಂಬ ನಕ್ಕ. ಅವಳು ನಕ್ಕಳು. ಇಬ್ಬರು ನಗೆ ಮಳೆಯ ಸದ್ದಿನ ನಡುವೆ ಅರಳಿತು. ಹೂ ಅರಳಿದ ಹಾಗೆ, ನಿಧಾನ, ಸ್ವಾಭಾವಿಕ, ಶಾಶ್ವತ. ಮಳೆ ಇನ್ನೂ ಸುಳಿತಾ ಇತ್ತು. ಮನೆ ತನ್ನ ಹೆಸರಿಗೆ ತಕ್ಕಂತೆ ಇಬ್ಬರನ್ನ ಮಡಿಲಲ್ಲಿ ತೆಗೆದುಕೊಂಡಿತ್ತು. ಮೇಲೆ ಆ ನಕ್ಷತ್ರದ ಗೊಂಚಲು ಮೋಡದ ಹಿಂದೆ ಮರೆಯಾಗಿ ಮತ್ತೆ ಕಾಣಿಸಿ ಮಿನುಗುತ್ತು. 2 ಜೀವಗಳ ಮೇಲೆ ಬೆಳಕನ್ನ ಚೆಲ್ಲಿ ಅಕ್ಕರೆಯಿಂದ ನೋಡಿತು. ಅಮ್ಮ ಹೇಳಿದ ಮಾತು ನಿಜವಾಯಿತು. ಮಳೆಯ ನಂತರ ಬಿಸಿಲು ಬರುತ್ತೆ. ವೀಕ್ಷಕರೇ, ಈ ಕತೆ ನಿಮಗೆ ಹೇಗನ್ನಿಸ್ತು? ಈ ಕತೆ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರದ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸದಾಕಾಲ ಚಿರವಾಗಿರಲಿ. ಶುಭ ದಿನ.